ಮುಂದಿನ ಸ್ಕಿಟ್ ಸೀನಿಯರ್ ವಿದ್ಯಾರ್ಥಿಗಳಿಂದ ಸ್ಕಿಟ್. ಕಿರುನಾಟಕ ಪ್ರದರ್ಶನವನ್ನು ಮಾಡಲಿದ್ದಾರೆ ಸೀನಿಯರ್ ವಿಭಾಗದ ಮಕ್ಕಳು. ಒಮ್ರಿಯ ಮಗನಾದ ಆಹಾಬನು ಇಸ್ರಾಯೇಲರ ಅರಸನಾಗಿ ಸಮಾರ್ಯ ಪಟ್ಟಣದಲ್ಲಿ 22 ವರ್ಷ ಆಳಿದನು. ಇವನು ದುಷ್ಟನಾಗಿದ್ದು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ಇವನು ಇಜಬೇಲ್ ಎಂಬಾಕೆಯನ್ನು ಮದುವೆ ಮಾಡಿಕೊಂಡು ಬಾಳ್ ದೇವರನ್ನು ಪೂಜಿಸತೊಡಗಿದನು. ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿ ಇಸ್ರಾಯೇಲ್ ದೇವರಾದ ಯೆಹೋವನನ್ನು ರೇಗಿಸಿದನು. ಈ ಆಹಾಬನ ಕಾಲದಲ್ಲಿ ತಿಷ್ಬೀಯನಾದ ಎಲೀಯನು ಆ ಅರಸನ ಆಹಾಬನಿಗೆ ಹೀಗೆ ನುಡಿದನು. ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ಇಂದಿನಿಂದ 2 ವರ್ಷಗಳವರೆಗೆ ನಾನು ಹೇಳುವ ಮೇರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದೇ ಇಲ್ಲ. ಆಗ ರಾಜನು ಆ ಮಾತನ್ನು ಕೇಳಿ ವಿಚಲಿತನಾದನು. ಎಲೀಯನು ಭಯಭೀತನಾದನು. ಕರೆತನ್ನಿ, ಅವನನ್ನು ಕರೆತನ್ನಿ. ಆಗ ಯೆಹೋವನು, ಎಲೀಯನೇ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದನ್ ಹೊಳೆಯ ಆಚೆಯಲ್ಲಿರುವ ಕೇರಿತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಒಪ್ಪಾನವಾಗಿರುವುದು. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ. ಅವನು ಯೆಹೋವನ ಅಪ್ಪಣೆಯಂತೆ ಕೆರಿತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸವನ್ನು ತಂದು ಕೊಡುತ್ತಿದ್ದವು. ದೇಶದಲ್ಲಿ ಮಳೆಯಿಲ್ಲದ ಕಾರಣ ಕೆಲವು ದಿನಗಳಾದ ಮೇಲೆ ಹಳ್ಳವು ಬತ್ತಿ ಹೋಯಿತು. ಆಗ ಯೆಹೋವನು, ಎಲೀಯನೇ, ನೀನು ಇಲ್ಲಿಂದ ಚಾರಪ್ತ ಊರಿಗೆ ಹೊರಟು ಹೋಗು, ಅಲ್ಲಿ ವಾಸಿಸು. ನಿನ್ನನ್ನು ಸಾಕಲು ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದಾಗ ಅವನು ಎದ್ದು ಹೊರಟು ಚಾರಪ್ತಾದ ಊರ ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಗಳನ್ನು ಕೂಡಿಸುತ್ತಿದ್ದ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು, ಓ ಅಮ್ಮ, ಅಮ್ಮ, ಓ ಅಮ್ಮ, ಬಿಲ್ಲಿ ಬಾ, ನನಗೋಸ್ಕರ ಒಂದು ತಂಬಿಗೆ ನೀರನ್ನು ತಗೊಂಡು ಬಾ. ಹಾಗೇ ಆಗಲಿ. ಓ ಅಮ್ಮ, ಬಾ ಇಲ್ಲಿ. ನೀನು ನನಗೋಸ್ಕರ ನೀರು ತರುವಾಗ ನನಗೊಂದು ತುಂಡು ರೊಟ್ಟಿಯನ್ನು ತಗೊಂಡು ಬಾ. ಅಯ್ಯೋ ಅಯ್ಯೋ ನೀನು ನಂಬುವ ದೇವನೇ, ನನ್ನನ್ನು ಕ್ಷಮಿಸು. ನನಗೆ ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಎಣ್ಣೆ ಸ್ವಲ್ಪನೇ ಇರುವುದು. ಆದ್ದರಿಂದ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಬದುಕುತ್ತೀವೋ ಎಂದು ಗೊತ್ತಿಲ್ಲ. ಹೆದರಬೇಡ, ನಾನು ಹೇಳಿದಂತೆ ಮಾಡು. ನಿನ್ನ ಮನೆಗೆ ಹೋಗಿ ಆ ಹಿಟ್ಟು ಮತ್ತು ಆ ಎಣ್ಣೆಯಿಂದ ನೀನು ನನಗೋಸ್ಕರ ಒಂದು ರೊಟ್ಟಿಯನ್ನು ಮಾಡಿಕೊ. ತರುವಾಯ ನೀನು ಮತ್ತು ನಿನ್ನ ಮಗನೂ ಸಹ ತಿನ್ನಬಹುದು.
ನಾನು ಇಸ್ರಾಯೇಲ್ ದೇವರಾದ ಯೆಹೋವನು ನಾನು ಮಳೆ ಸುರಿಸುವ ತನಕ ನಿನ್ನ ಮಡಿಕೆಯಲ್ಲಿ ಹಿಟ್ಟು ಹಾಗೂ ಮೊಗದಲ್ಲಿ ಎಣ್ಣೆ ತೀರುವುದೇ ಇಲ್ಲ ಎಂದು ಹೇಳಿದನು. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಎಲಿಯನಿಗೆ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿ ತೆಗೆದುಕೊಂಡು ಬಂದನು. ಆಕೆಯು ಮನೆಗೆ ಹೋಗಿ ತನ್ನ ಪಾತ್ರೆಗಳನ್ನು ನೋಡಿದಾಗ ಪಾತ್ರೆ ತುಂಬ ಹಿಟ್ಟು, ಹೊಗೆ ತುಂಬ ಎಣ್ಣೆ. ಆ ಸ್ವಾಮಿ ಹೇಳಿದಂತೆಯೇ ಆಗಿತ್ತು. ದೇವರು ನನ್ನನ್ನು ಆಶೀರ್ವದಿಸಿದನು. ಯೆಹೋವನಿಗೆ ಸ್ತೋತ್ರ. ಆ ಮಡಿಕೆಯ ಹಿಟ್ಟಿನಿಂದ ಆ ಹೊಗೆಯ ಎಣ್ಣೆಯಿಂದ ಆಕೆ ಅನೇಕ ದಿನಗಳವರೆಗೆ ಊಟ ಮಾಡಿದಳು. ಆಕೆಯು ತನ್ನ ಮನೆಯವರು ಎಲಿಯನು ಊಟ ಮಾಡಿದರು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಹೊಗೆಯಲ್ಲಿದ್ದ ನೀರು ಮುಗಿಯಲಿಲ್ಲ. ಆ ವಿಧವೆಯು ಎಲಿಯನ ಮಾತಿಗೆ ವಿಧೇಯಳಾದಳು. ಸಂಕಷ್ಟದಲ್ಲಿಯೂ ಬರಗಾಲದಲ್ಲಿಯೂ ನಂಬಿದಳು. ತನ್ನಲ್ಲಿರುವುದನ್ನು ಹಂಚಿಕೊಂಡಳು. ಖಾಲಿಯಾಗಿದ್ದ ಪಾತ್ರೆ ತುಂಬಲ್ಪಟ್ಟಿತು, ಆರಿಸಲ್ಪಟ್ಟಿತು, ಉಪಯುಕ್ತ ಪಾತ್ರೆಯಾದಳು. ಖಾಲಿಯಾಗಿರುವ ಪಾತ್ರೆಯಾದ ನಾವು ಕೂಡ ದೇವರಿಂದ ಆರಿಸಲ್ಪಟ್ಟವರಾಗಿ ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದಾದರೆ ನಾವು ಕೂಡ ತುಂಬಿಸಲ್ಪಡುವೆವು. ಸುವಾರ್ತೆ ಸಾರುವಲ್ಲಿ ಉಪಯುಕ್ತವಾದಂಥ ಪಾತ್ರೆಯಾಗುವೆವು. ಹೀಗಾಗುವಂತೆ ದೇವರು ನಮ್ಮ ಜೊತೆ ಇದ್ದು ಖಾಲಿಯಾದ ನಮ್ಮ ಪಾತ್ರೆಗಳನ್ನು ತುಂಬಿಸಲಿ. ನಾವು ತುಂಬಿಸಲ್ಪಡೋಣ, ಆಶೀರ್ವದಿಸಲ್ಪಡೋಣ. ಸೀನಿಯರ್ ಮಕ್ಕಳಿಗೆ ಧನ್ಯವಾದಗಳು. ಆಕ್ಷನ್ ಸಾಂಗ್. ಥ್ಯಾಂಕ್ ಯು ಸೀನಿಯರ್ ಮಕ್ಕಳಿಗೆ. ಸೀನಿಯರ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ ಶಿಕ್ಷಕಿಯರು ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮತಿ ರತ್ನಾ ಮಾರ್ಗ್ರೆಟ್, ಶ್ರೀಮತಿ ಸೋನಿ ಎಲಿಸಬೆತ್, ಶ್ರೀಮತಿ ಸುಮಿತ್ರಾ ಧರಣೇಶ್ ಹಾಗೂ ಶ್ರೀಮತಿ ಸೌಮ್ಯ. ರೆವರೆಂಡ್ ಸುನಿಲ್ ಜಾಯ್ ಅಯ್ಯನ್ ಅವರು ಇವರನ್ನ
ಇವರಿಗೆ ಉಡುಗೊರೆಗಳನ್ನ ನೀಡಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ರೆವರೆಂಡ್ ಸುನೀಲ್ ಜಾಯ್ ಅಯ್ಯನವರು, ಶ್ರೀಮತಿ ರತ್ನಾ ಮಾರ್ಗ್ರೆಟ್, ಶ್ರೀಮತಿ ಸೋನಿ ಎಲಿಸಬೆತ್, ಶ್ರೀಮತಿ ಸುಮಿತ್ರಾ ಧರ್ಣೇಶ್, ಶ್ರೀಮತಿ ಸೌಮ್ಯ ಸತ್ಯದಾಸ್, ಮುಂದೆ ಯಂಗ್ ಅಡಲ್ಟ್ಸ್ ವಿದ್ಯಾರ್ಥಿಗಳಿಂದ ಕಿರು ನಾಟಕ, ಕಿರು ಪ್ರಹಸನ ನಿರ್ದೇಶನ ರೆವರೆಂಡ್ ಸುನೀಲ್ ಜಾಯ್ ಅಯ್ಯನವರದು ಹಾಗೂ ಅನುಷಿತಾ ಅಮ್ಮನವರು. ಪ್ರಿಯರೇ, ಇಂದು ನಾವು ಗ್ಲಾಡಿಸ್ ಎಲಿಯರ್ವರ್ಡ್ ಎಂಬ ಚೀನಾ ದೇಶದ ಮಿಷನರಿಯ ಕುರಿತು, ಅವರ ಜೀವನ, ಅವರ ಸೇವಾ ಜೀವಿತದ ಕುರಿತು ಕಿರುನಾಟಕವನ್ನು ನೋಡಲಿದ್ದೇವೆ. ಗ್ಲಾಡಿಸ್ ಎಲಿಯರ್ವರ್ಡ್ ರವರು ಇಂಗ್ಲೆಂಡಿನಲ್ಲಿ 24 ಫೆಬ್ರವರಿ 1902 ಜನಿಸಿದರು. ಅವರ ಬಾಲ್ಯದ ದಿನಗಳು ಹೀಗಿದ್ದವು. ಗುಡ್ ಮಾರ್ನಿಂಗ್ ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ಓಕೆ, ಲಾಸ್ಟ್ ವೀಕ್ ಬಾಯ್ಪಾಠ ವಚನ ಹೇಳ್ಕೊಟ್ಟಿದ್ದೆ ಅಲ್ಲ, ಯಾರು ಕಲ್ತಿದ್ದೀರಾ ಅದನ್ನ? ಗ್ಲಾಡಿಸ್ ಬಿಟ್ಟಿನ ಯಾರು ಕಲ್ತಿಲ್ಲ? ಯಾಕೆ? ಓಕೆ, ಗ್ಲಾಡಿಸ್ ನೀನು ಹೇಳು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದಿಕಾಂಡ 1:1. ಪರಾತ್ಪರನ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವವನು. ಕೀರ್ತನೆ 91:1. ಓಕೆ, ಗುಡ್. ಕ್ಲಾಪ್ ಮಾಡಿ ಅವಳಿಗೆ. ಓಕೆ, ಲಾಸ್ಟ್ ವೀಕ್ ಆ್ಯಕ್ಷನ್ ಸಾಂಗ್ ಹೇಳ್ಕೊಟ್ಟಿದ್ದೆ ನಾನು. ಯಾರು ಮಾಡ್ತೀರಾ? ನಾನು ಇದನ್ನು ಗ್ಲಾಡಿಸ್ ಮಾಡ್ತಾಳ? ನೀವೇನು ಕಲ್ತಿಲ್ವಾ ನೀವು? ಸರಿ ಆಯಿತು, ಗ್ಲಾಡಿಸ್ ನೀನು ಮಾಡು. ನನ್ನ ಜೊತೆ ಇವರು ಮಾಡ್ತಾರೆ. ಓಕೆ. ಅದ್ಭುತವಾದ ಪಾತ್ರೆ, ನನ್ನ ಕುಂಬಾರ ಮಾಡಿದ ಪಾತ್ರೆ. ಅದ್ಭುತವಾದ ಪಾತ್ರೆ, ನನ್ನ ಕುಂಬಾರ ಮಾಡಿದ ಪಾತ್ರೆ. ಕುಂಬಾರನೇ ಯೇಸು ನನ್ನನ್ನು ರೂಪಿಸಿದ. ಕುಂಬಾರನೇ ಯೇಸು ನಿನ್ನನ್ನು ನಿರ್ಮಿಸಿದ. ಕುಂಬಾರನೇ ಯೇಸು ನನ್ನನ್ನು ರೂಪಿಸಿದ. ಕುಂಬಾರನೇ ಯೇಸು ನಿನ್ನನ್ನು ನಿರ್ಮಿಸಿದ. ನೈಸ್, ಕ್ಲಾಪ್ ಮಾಡಿ. ಎಸ್. ಓಕೆ, ಇವಾಗ ನೆಕ್ಸ್ಟ್ ವೀಕ್ ಹೀಗೇನೆ ಎಲ್ಲರೂ ಬರಬೇಕು ತಪ್ಪದೆ. ಜೊತೆಗೆ ಇವತ್ತು ಹೇಳ್ಕೊಟ್ಟಿರೋ ಬಾಯ್ಪಾಠ ವಚನ ಮತ್ತು ಆ್ಯಕ್ಷನ್ ಸಾಂಗ್ ನೆಕ್ಸ್ಟ್ ವೀಕ್ ಎಲ್ಲರೂ ಕಲ್ತಿರ್ಬೇಕು, ಗ್ಲಾಡಿಸ್ನ ಬಿಟ್ಟು. ಆಯಿತಾ? ಎಲ್ಲ ಮರೀದೇ ಬರಬೇಕು. ಹುಷಾರಾಗಿ ಮನೆಗೆ ಹೋಗಿ. ಬಾಯ್ ಬಾಯ್. ಮಮ್ಮಿ ಮನೆಗೆ ಬಂದೆ ನಾನು. ಇವತ್ತು ಸಂಡೇ ಕ್ಲಾಸಲ್ಲಿ ನನಗೆ ಆಂಟಿ ಎಲ್ಲಿದ್ರು ಪ್ರೇಯರ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಪ್ರೇಯರ್ ಮಾಡಿಬಿಡ್ತೀನಿ. ಅಪ್ಪ ದೇವ್ರೆ, ನನ್ನನ್ನು ಕಾಪಾಡು, ಅಪ್ಪ ಅಮ್ಮನ್ನು ಕಾಪಾಡು, ಎಲ್ಲರನ್ನೂ ಕಾಪಾಡು. ನಾನು ಓದಿರೋದೆಲ್ಲ ನೆನಪಿರೋಂಗೆ ಮಾಡು. ಆಮೇನ್. ಮಮ್ಮಿ, ನಾನು ಆಟ ಆಡೋಕೆ ಹೋಗ್ತೀನಿ. ಶೀಬಾ, ಸಾರಾ, ಬನ್ನಿ ಇಲ್ಲಿ. ಕುತ್ಕೊಳ್ಳಿ ನನ್ನ ಜೊತೆ. ಇವತ್ತು ನಾನು ನಿಮಗೊಂದು ಕತೆ ಹೇಳ್ಕೊಡ್ತೀನಿ, ಆಯಿತಾ? ನನ್ನ ಸಂಡೇ ಕ್ಲಾಸಲ್ಲಿ ಇವತ್ತು ಆಂಟಿ ಹೇಳ್ಕೊಟ್ರು. ಇಲ್ಲಿ ಎಲ್ಲ ಕಾಣಿಸ್ತಿದೆ ನೋಡಿ, ಅಲ್ಲಿ ಆಕಾಶ ಕಾಣಿಸ್ತಿದೆ ನೋಡಿ. ಆಕಾಶ, ಭೂಮಿ, ಮರ, ಗಿಡ, ಪ್ರಾಣಿ, ಪಕ್ಷಿ ಅದೆಲ್ಲ ಯಾರು ಸೃಷ್ಟಿ ಮಾಡಿದ್ದು ಗೊತ್ತಾ? ಇಲ್ಲ, ನನಗೆ ಗೊತ್ತು. ದೇವರು ಸೃಷ್ಟಿ ಮಾಡಿರೋದಿದ್ನೆಲ್ಲ. ಹೀಗೆ ಗ್ಲಾಡಿಸ್ ರವರು ತಮ್ಮ ಬಾಲ್ಯದಲ್ಲಿ ದೇವರಿಗೆ ಭಯಭಕ್ತಿ ಉಳ್ಳವಳಾಗಿ ಬೆಳೆದು ದೊಡ್ಡವಳಾಗಿ ಮನೆ ಕೆಲಸ ಮಾಡುವ ಕಸುಬನ್ನು ಮಾಡುತ್ತಿರುತ್ತಾಳೆ.
ಪಾತ್ರೆ, ನನ್ನ ಕುಂಬಾರ ಮಾಡಿದ ಪಾತ್ರೆ, ಅದ್ಭುತವಾದ ಪಾತ್ರೆ, ನನ್ನ ಕುಂಬಾರ ಮಾಡಿದ ಪಾತ್ರೆ. ಹಬ್ಬ ಎಲ್ಲ ಕೆಲಸನೂ ಮುಗೀತು. ಇವಾಗ ಏನಾರ ಮಾಡೋಣ, ಏನಾರು ಓದೋಣ ಅನ್ನಿಸ್ತಿದೆಯಲ್ಲ. ಏನು ಮಾಡೋದು? ಇಲ್ಲೊಂದು ಆರ್ಟಿಕಲ್ ಇದೆ, ಅದನ್ನು ಓದೋಣ. ಓಹ್, ಚೈನಾ ದೇಶದಲ್ಲಿ ಒಂದು ಮಿಷನರಿ ಕಾಲೇಜ್ ಓಪನ್ ಆಗಿದೆಯಂತೆ. ಅಲ್ಲಿಗೆ 200 ಜನ ಮಿಷನರಿಗಳು ಬೇರೆ ಬೇಕಂತೆ. ನಾನು ಹೋಗ್ಬೋದಲ್ಲ, ಅಲ್ಲಿ ದೇವರ ಸೇವೆ ಮಾಡೋ ಒಂದು ಅವಕಾಶ ಸಿಗುತ್ತೆ. ಮೊದಲು ಪ್ರೇಯರ್ ಮಾಡೋಣ. ಅಪ್ಪ ಕರ್ತನೆ, ನಿನ್ನ ಚಿತ್ತ ಏನಂತ ತೋರಿಸ್ಕೊಡಪ್ಪ. ನಿನ್ನ ಸೇವೆ ಮಾಡುವ ಆಸೆ ಇದೆ ಅಪ್ಪ, ನನ್ನನ್ನು ಕಳಿಸ್ಕೊಡು. ನಾನಿವಾಗ ಅಡ್ಮಿಷನ್ ವಿಚಾರವಾಗಿ ಮಿಷನರಿ ಕಾಲೇಜ್ದು ಪ್ರಿನ್ಸಿಪಲ್ಗೆ ಒಂದು ಲೆಟರ್ನ ಬರೀತೀನಿ. ನನ್ನ ಹೆಸರು ಗ್ಲಾಡಿಸ್. ನನಗೆ ನಿಮ್ಮ ಕಾಲೇಜಿಗೆ ಆಯ್ಕೆ ಮಾಡಿಕೊಳ್ಳಿರಿ. ನನಗೆ ದೇವರ ಸೇವೆ ಮಾಡುವ ಆಸೆ ಬಹಳ ಇದೆ. ನೀವು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ನನ್ನನ್ನು ಸೇವೆಯಲ್ಲಿ ಮುಂದುವರಿಸುವ ಹಾಗೆ ಕೋರುತ್ತೇನೆ. ಇಂತಿ ನಿಮ್ಮ ಗ್ಲಾಡಿಸ್. ಇದನ್ನು ಮೊದಲು ಹೋಗಿ ಪೋಸ್ಟ್ ಮಾಡಿಬಿಟ್ಟು ಬಂದ್ಬಿಡೋಣ. ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ, ಅದನ್ನು ಮುಗಿಸ್ಬಿಡ್ತೀನಿ ನಾನು. ಕುಂಬಾರನೇ ಆಯಸ್ಸು ನನ್ನನ್ನು ರೂಪಿಸಿದ, ಕುಂಬಾರನೇ ಆಯಸ್ಸು ನನ್ನ ರೂಪಿಸಿದ. ಓಹೋ, ನನ್ನ ಮಿಷನರಿ ಕಾಲೇಜಿಗೆ ಸೆಲೆಕ್ಟ್ ಮಾಡಿದ್ದಾರೆ. ನಾನು ಈಗಲೇ ಹೋಗ್ತೀನಿ. ನಾನು ಈಗಲೇ ಚೈನಾ ದೇಶಕ್ಕೆ ಹೊರಡ್ತೀನಿ. ಅಪ್ಪ ದೇವರೇ, ನೀನು ಕೋಟಿ ಸ್ತೋತ್ರ ಕರ್ತನೆ. ಹೀಗೆ ಗ್ಲಾಡಿಸ್ ಇಂಗ್ಲೆಂಡ್ ದೇಶದಿಂದ ಚೀನಾ ದೇಶಕ್ಕೆ ಮಿಷನರಿ ಕಾಲೇಜ್ಗೆಂದು ತೆರಳುತ್ತಾಳೆ. ಅಯ್ಯೋ, ನಂಗೆ ಓದೋಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇದೆಯಲ್ಲಪ್ಪ. ನಂಗೆ ಭಾಷೆ ಬೇರೆ ಗೊತ್ತಿಲ್ಲ, ಏನೂ ಅರ್ಥ ಬೇರೆ ಆಗ್ತಿಲ್ಲ. ಓದೋಕ್ಕೆ ಇಷ್ಟ ಇದೆ ಅಂದರೂ ಓದೋಕ್ಕಾಗ್ತಾ ಇಲ್ವಲ್ಲಪ್ಪ. ಅಪ್ಪ ದೇವರೇ, ಸಹಾಯ ಮಾಡಪ್ಪ. ಯಾರಾದರೂ ಕೇಳೋಣ ಅಂದರೆ ಯಾರೂ ಬೇರೆ ಗೊತ್ತಿಲ್ಲ ನನಗೆ. ಅಲ್ಲಿ ಯಾರೋ ಇದ್ದಾರೆ, ಅವ್ರನ್ನ ಕೇಳ್ತೀನಿ. ಇದೇನಂತ ಕೊಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ದೇವರೇ, ಕಾಪಾಡಪ್ಪ. ಗ್ಲಾಡಿಸ್, ಹೇಳಿ ಪ್ರಿನ್ಸಿಪಲ್. ಹೇಗೆ ನಡೀತಾ ಇದೆ ಸ್ಟಡೀಸ್ ಎಲ್ಲ? ಪರವಾಗಿಲ್ಲ ಸರ್, ನಾನು ಕಷ್ಟಪಟ್ಟು ಓದ್ತಾ ಇದ್ದೀನಿ. ಆದರೆ ನೀವು ತುಂಬ ವೀಕ್ ಇದ್ದೀರಾ. ಸರ್ ಇಲ್ಲ, ನಾನು ಕೋಪಪ್ ಮಾಡ್ಕೋತೀನಿ ಸರ್. ನಾವು ಸಹ ಕಮಿಟಿಯಲ್ಲಿ ಡಿಸೈಡ್ ಮಾಡಿದ್ದೇವೆ, ನಿಮ್ಮದು ಎಲ್ಲ ಮಕ್ಕಳಿಗಿಂತ ಏಜ್ ಜಾಸ್ತಿ ಆಗಿದೆ. ಸರ್ ಪರವಾಗಿಲ್ಲ ಸರ್, ನಾನು ಓದಬೇಕು ಸರ್. ನಾನು ಆಸೆಯಿಂದ ಬಂದಿದ್ದೆ. ಪ್ಲೀಸ್ ಸರ್, ಅವಕಾಶ ಮಾಡಿಕೊಡ್ಬೋದು ಏಜನ್ನು ಬಿಟ್ಟು. ಆದರೆ ನಿಮಗೆ ಭಾಷೆ ಕಲಿಯೋಕ್ಕೆ ಕಷ್ಟ ಆಗ್ತಾ ಇರ್ಬೇಕಾದ್ರೆ ಸರ್ ಹೇಗೆ ನೀವು ಸರ್ ನನಗೊಂದು ಅವಕಾಶ ಕೊಡಿ ಸರ್. ನಾನು ತುಂಬ ಆಸೆಯಿಂದ ಬಂದಿದ್ದೀನಿ. ಪ್ಲೀಸ್ ಸರ್. ನಾನು ಸಹ ಯೋಚನೆ ಮಾಡಿದೆ ನಿಮ್ಮನ್ನ ಮತ್ತೊಂದು ಅವಕಾಶ ಸರ್. ಪ್ಲೀಸ್ ಸರ್, ಒಂದು ಅವಕಾಶ ಕೊಡಿ ಸರ್. ಆಲ್ರೆಡಿ ಡಿಸೈಡ್ ಮಾಡಿದೆ ಸರ್. ಪ್ಲೀಸ್ ಸರ್. ಆಲ್ರೆಡಿ ತೆಗೆದಾಗಿದೆ. ನೀವು ಸರ್ ಮಿಷನ್ ಸರ್, ಒಂದು ಅವಕಾಶ ಸರ್. ಅಯ್ಯೋ, ನಾನು ಏನಪ್ಪ ಮಾಡಲಿ? ನನಗೆ ಆಸೆ ಇದೆ. ನಾನು ನಿನ್ನ ಸೇವೆ ಮಾಡಬೇಕು ಅಂತ ಇಷ್ಟು ಆಸೆಯಿಂದ ಬಂದಿದ್ದೀನಿ ಅಪ್ಪ. ಒಂದು ಅವಕಾಶ ಕೊಡಪ್ಪ. ನಿನ್ನ ಚಿತ್ತ ಏನಂತ ನನಗೆ ತೋರಿಸ್ಕೊಡಪ್ಪ. ಅಯ್ಯೋ, ಗ್ಲಾಡಿಸ್ ಈ ಘಟನೆಯಿಂದ ಭಾರವಾದ ಮನಸ್ಸಿನಿಂದ ಇಂಗ್ಲೆಂಡ್ ದೇಶಕ್ಕೆ ತಿರುಗಿ ಬರುತ್ತಾಳೆ.
ಮತ್ತೆ ಚೈನಾ ದೇಶಕ್ಕೆ ಹೇಗಾದರೂ ಮಾಡಿ ಹೋಗ್ಬೇಕಲ್ಲ, ಏನಪ್ಪ ಮಾಡಲಿ? ಅಪ್ಪ ನೀನೇ ಸಹಾಯ ಮಾಡಪ್ಪ. ಅಪ್ಪ ದೇವ್ರೆ, ನನ್ನ ಹತ್ರ ಹಣ ಇದೆ, ನಿನ್ನ ವಾಕ್ಯ ಇದೆ, ನಾನು ಸಿದ್ಧಳಾಗಿದ್ದೀನಿ ಅಪ್ಪ. ಕಳಿಸ್ಕೊಡಪ್ಪ, ನಿನ್ನ ಚಿತ್ತ ಏನಂತ ನನಗೆ ದಯಮಾಡಿ ತೋರಿಸಿಕೊಡು ಕರ್ತನೆ. ಅಪ್ಪ ನಾನು ಮತ್ತೆ ಚೈನಾ ದೇಶಕ್ಕೆ ಹೋಗಲೇಬೇಕು. ನಾನು ಮನೆ ಕೆಲಸ ಮಾಡಿ ಹೆಚ್ಚಾಗಿ ದುಡಿದು ನಾನು ದುಡ್ಡು ಸಂಪಾದನೆ ಮಾಡಿ ನಾನು ಮತ್ತೆ ಚೈನಾ ದೇಶಕ್ಕೆ ಹೋಗ್ತೀನಿ. ಹೀಗೆ ಗ್ಲಾಡಿಸ್ ಈ ರೀತಿಯಾಗಿ ಮನೆ ಕೆಲಸವನ್ನು ಮಾಡುತ್ತಾ ಕಷ್ಟಪಟ್ಟು ಹಣವನ್ನು ಸಂಗ್ರಹಿಸುತ್ತಾರೆ. ಮತ್ತೆ ಯಾರ್ದು ಪೋಸ್ಟ್? ಓ, ಚೈನಾ ದೇಶದಲ್ಲಿ ಲಸಾನ್ ಅವರಿಗೆ ಸೇವಕರ ಅವಶ್ಯಕತೆ ಇದೆಯಂತೆ. ಇವ್ರು ಬೇರೆ ಚೈನಾದಲ್ಲೇ ಇದ್ದಾರೆ. ನಾನು ಇವ್ರ ಬಳಿಗೆ ಹೋದರೆ ನನಗೆ ಆ ಕಾಲೇಜಲ್ಲಿ ಓದೋಕ್ಕೆ ಮತ್ತೆ ಇನ್ನೊಂದು ಅವಕಾಶ ಸಿಗ್ಬೋದು. ಅವ್ರು ನನಗೆ ಸಹಾಯ ಮಾಡ್ಬೋದು. ನಾನು ಈಗಲೇ ಅವ್ರ ಬಳಿ ಹೊರಡ್ತೀನಿ. ನನ್ನ ಹತ್ರ ಎಷ್ಟು ದುಡ್ಡಿದೆ? ಅಯ್ಯೋ, ನನ್ನ ಹತ್ರ ಇರೋ ದುಡ್ಡು ಸಾಲಲ್ಲಪ್ಪ. ನಾನು ಈ ದುಡ್ಡಿಂದ ಬರೀ ಅರ್ಧ ದಾರಿ ಅಷ್ಟೇ ಹೋಗೋಕ್ಕಾಗೋದು. ಇರಲಿ, ಪರವಾಗಿಲ್ಲ. ದೇವರು ನನ್ನ ಹೇಗೋ ಮಾಡಿ ಮುಂದೆ ನಡೆಸ್ತಾರೆ. ದೇವರೇ, ನಿನ್ನ ಸೇವೆ ಕರೆದಿದ್ಯಾ, ನೀನು ನನ್ನ ಆಶೀರ್ವಾದ ಮಾಡಪ್ಪ. ನಾನು ಈಗಲೇ ಚೈನಾ ದೇಶಕ್ಕೆ ಹೊರಡ್ತೀನಿ. ಓ, ಟ್ರೈನ್ ಬರ್ತಾ ಇದೆ. ಟ್ರೈನಲ್ಲೇ ಪ್ರಯಾಣಿಕರಲ್ಲಿ ವಿನಂತಿ, ಯುದ್ಧವು ಹೆಚ್ಚಾಗಿ ನಡೆಯುತ್ತಿರುವ ರೈಲಿನ ಸಂಪರ್ಕವನ್ನು ಇಲ್ಲಿಗೆ ಕಡಿತಗೊಳಿಸಲಾಗಿದೆ. ಪ್ರಯಾಣಿಕರು ಬೇಗನೆ ಇಳಿದು ನಡೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಯ್ಯೋ, ಈಗೇನಪ್ಪ ಮಾಡೋದು? ಇರಲಿ, ಪರವಾಗಿಲ್ಲ. ನಾನು ಇಲ್ಲೇ ಇಳ್ಕೊಂಡು ನನ್ನ ಪಾಡಿಗೆ ನನ್ನ ದೇವ್ರ ಜೊತೆ ನಾನು ಮುಂದೆ ಹೋಗ್ತೀನಿ. ಅಯ್ಯಯ್ಯೋ, ಅಯ್ಯೋ, ಇವಾಗ ತುಂಬ ಘೋರ ಯುದ್ಧ ಬೇರೆ ನಡೀತಿದೆ. ಇದು ಯಾಕಪ್ಪ? ದೇವರ ಸೇವೆ ಮಾಡೋಕ್ಕೆ ಇಷ್ಟೊಂದು ಕಷ್ಟ ಅನುಭವಿಸ್ಬೇಕು. ಅಪ್ಪ ಕಾಪಾಡಿ ನಡೆಸಪ್ಪ. ಅಯ್ಯೋ, ಹೀಗೆ ಗ್ಲಾಡಿಸ್ ಮರಳಿ ಚೀನಾ ದೇಶಕ್ಕೆ ಪ್ರಯಾಣ ಮಾಡುತ್ತಾಳೆ. ಅವಳು ಚೀನಾ ದೇಶಕ್ಕೆ ಹೋಗುವ ಸಮಯದಲ್ಲಿ ಮೊದಲನೇ ಜಾಗತಿಕ ಮಹಾಯುದ್ಧ ನಡೆಯುತ್ತಿದ್ದುದರಿಂದ ಆಕೆಯ ಪ್ರಯಾಣ ಬಹಳ ಕಷ್ಟಕರವಾಗಿದೆ. ಅಯ್ಯಯ್ಯೋ, ಆ ಕಷ್ಟವನ್ನೆಲ್ಲ ಮೀರಿ ಆಕೆ ಚೀನಾ ದೇಶಕ್ಕೆ ಕಾಲು ನಡಿಗೆಯಲ್ಲಿಯೇ ಲಸಾನ್ ಎಂಬ ಮಿಷನರಿ ಮನೆಯನ್ನು ತಲುಪುತ್ತಾಳೆ. ಲಸಾನ್ ಕೂಡ ಚೀನಾ ದೇಶದಲ್ಲಿ ಪ್ರಮುಖ ಮಿಷನರಿ ಆಗಿದ್ದರು. ವೃದ್ಧಾಪ್ಯದ ನಿಮಿತ್ತ ಅವರಿಗೆ ಸೇವಕಿಯಾಗಿ ಗ್ಲಾಡಿಸ್ ರವರು ಬಂದಿರುತ್ತಾರೆ. ಟಕ್ ಟಕ್ ಟಕ್. ಯಾರೋ ಬಾಗಿಲಲ್ಲಿದ್ದಾರೆ ನೋಡಿ. ಯಾರು ನೀವು? ನನ್ನ ಹೆಸರು ಗ್ಲಾಡಿಸ್ ಅಂತ. ಮಗಳೇ, ಗ್ಲಾಡಿಸ್ ಬಂದ? ಅಮ್ಮ, ಬಂದೆ ಅಮ್ಮ. ಪ್ರಯಾಣ ಎಲ್ಲ ಹೇಗಿತ್ತು ಮಗಳೇ? ಅಮ್ಮ, ಪ್ರಯಾಣದಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಪರವಾಗಿಲ್ಲ, ಪರವಾಗಿಲ್ಲ ಅಮ್ಮ. ನಿಮ್ಗೇನಾದ್ರೂ ಸಹಾಯ ಬೇಕಾಗಿದ್ರೆ ಹೇಳಿ ಅಮ್ಮ, ನಾನು ಮಾಡ್ತೀನಿ. ನೀರು ತಂದ್ಕೊಡಿ. ಅಮ್ಮ, ನಿಮ್ಗೇನಾದ್ರೂ ಸಹಾಯ ಬೇಕಿದ್ರೆ ಹೇಳಿ. ನನಗೆ ಬಿಸಿನೀರು ಕಾಯಿಸ್ಕೊಟ್ಟು ಹಾಸಿಗೆ ರೆಡಿ ಮಾಡು. ಆಯ್ತು ಅಮ್ಮ, ಈಗಲೇ ಮಾಡ್ತೀನಿ. ತಗೊಳ್ಳಿ ಅಮ್ಮ ಬಿಸಿ ನೀರು. ಮಗಳೇ ಗ್ಲಾಡಿಸ್, ನೀನು ಅಮ್ಮ. ದೇವರನ್ನು ಹೇಗೆ ಕಂಡುಕೊಂಡೆ? ಅಮ್ಮ, ಅದೊಂದು ದೊಡ್ಡ ಕತೆ ಅಮ್ಮ. ನಾನು ಚಿಕ್ಕ ವಯಸ್ಸಿಂದನೂ ದೇವ್ರ ಭಯಭಕ್ತಿಲೇ ಬೆಳೆದಂಥ ಮಗಳು. ನನ್ನ ಫ್ರೆಂಡ್ಸಿಗೆಲ್ಲ ದೇವರು ಕಥೆಗಳನ್ನ ಹೇಳ್ತಾ ಇದ್ದೆ. ತುಂಬ ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ದೆ ಅಮ್ಮ ನಾನು ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ ನಾನು ಯೌವನ ಪ್ರಾಯದಲ್ಲಿ ನನಗೆ ಚೈನಾದಲ್ಲಿರುವ
ಮಿಷನರಿ ಕಾಲೇಜ್ಗೆ ಹೋಗಬೇಕು ಅಂತ ಆಸೆ ಆಯಿತು. ಆದ್ದರಿಂದ ನಾನು ಬಂದೆ. ಆದರೆ ಅಲ್ಲಿ ಪ್ರಿನ್ಸಿಪಲ್ ನನ್ನ ಬೇಡ ಅಂತ ಹೇಳಿ ಕಳಿಸ್ಬಿಟ್ರು ಅಮ್ಮ. ಅದಕ್ಕೆ ನಾನೀಗ ನಿಮ್ಮ ಸಹಾಯದಿಂದ ವಾಪಸ್ ಬಂದಿದ್ದೀನಿ ಅಮ್ಮ. ಮಗಳೇ, ನೀನೆಷ್ಟು ಪ್ರಯಾಸ ಪಟ್ಟಿದ್ಯಾ. ದೇವರು ನಿನ್ನೆಲ್ಲದಕ್ಕೂ ಪ್ರತಿಫಲ ಕೊಟ್ಟೆ ಕೊಡ್ತಾನೆ. ಥ್ಯಾಂಕ್ ಯು ಅಮ್ಮ. ಊಟಕ್ಕೆ ಸಿದ್ಧಪಡಿಸು. ಇದನ್ನೆಲ್ಲ ತಗೊಂಡೋಗಿ ಮಲ್ಗೋದಕ್ಕೆ ಸಿದ್ಧ ಮಾಡು. ಸರಿ ಅಮ್ಮ. ಅಮ್ಮ, ನಾನು ಇಲ್ಲೇ ಇರ್ತೀನಿ. ನಿಮ್ಗೆ ಏನಾದರೂ ಬೇಕಂದರೆ ಕರೀರಿ. ಸರಿ. ಮರುದಿವಸ ಅಮ್ಮ, ಎದ್ರ ಅಮ್ಮ? ಏನಾದರೂ ಬೇಕಿತ್ತಾ? ಏನು ಬೇಡ. ಯಂಗ್, ಬನ್ನಿ ಇಲ್ಲಿ. ನನಗೆ ಒಂದು ಐಡಿಯಾ ಬಂದಿದೆ. ನನ್ನದು ತುಂಬ ಒಂದು ಹಳೆಯ ಮನೆ ಇದೆ. ಅದನ್ನು ಯಾರೂ ಸಹ ಉಪಯೋಗಿಸ್ತಿಲ್ಲ. ಹೇಗೂ ಹೆಂಗೆ ತುಂಬ ಚೆನ್ನಾಗಿ ಅಡುಗೆನ ಮಾಡ್ತಾನೆ. ನೀನು ದೇವರ ಸೇವೆ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ. ಅದಕ್ಕೆ ಅಲ್ಲಿ ತುಂಬ ದನ ಕಾಯೋರು, ಕುರಿ ಕಾಯೋರೆಲ್ಲ ಬರ್ತಾ ಇರ್ತಾರೆ. ಅದಕ್ಕೆ ಅವನು ಹೆಂಗೆ ಊಟನೂ ಸಿಗುತ್ತೆ, ಹಾಗೆ ನೀನು ದೇವರ ವಾಕ್ಯವನ್ನು ಸಹ ಅವರಿಗೆ ನೀಡ್ಬೋದು. ಅದಕ್ಕೆ ನಾವು ಅಲ್ಲೊಂದು ಕ್ಯಾಂಟೀನ್ ಓಪನ್ ಮಾಡೋಣ ಅಂತ. ಒಳ್ಳೆ ಐಡಿಯಾ ಅಮ್ಮ. ಹಾಗೆ ನಾನು ದೇವರ ಸುವಾರ್ತೆಯನ್ನು ಸಾರ್ದ ಹಾಗೆ ಆಗುತ್ತೆ ಅಮ್ಮ. ಬನ್ನಿ, ನಿಮ್ಮನ್ನ ನಾನು ಅಲ್ಲಿ ಕರ್ಕೊಂಡು ಹೋಗ್ತೇನೆ. ಸರಿ ಅಮ್ಮ. ಚೀನಾ ದೇಶದಲ್ಲಿ ಕ್ಯಾಂಟೀನ್ ಅನ್ನು ತೆರೆದುಕೊಂಡು ದೇವರ ಸುವಾರ್ತೆಯನ್ನು ಸಾರುತ್ತಿರುತ್ತಾರೆ. ಆದರೆ 1 ತಿಂಗಳ ನಂತರ ಲಸಾನ್ ರವರು ಕೂಡ ಮರಣವನ್ನಪ್ಪುತ್ತಾರೆ. ಅಯ್ಯಯ್ಯೋ, ನನಗೊಂದು ಹಿಂಬಲ ಥರ ಇದ್ದಿದ್ದು ಲಸಾನ್ ಅವರು ತೀರ್ಕೊಂಡ್ರಲ್ಲಪ್ಪ. ಇವಾಗ ನಾನು ಸುವಾರ್ತೆ ಸೇವೆನ ಹೇಗಪ್ಪ ಮುಂದುವರಿಸಲಿ? ನನಗೊಂದು ಶಕ್ತಿ ಥರ ಇದ್ರು ಅಪ್ಪ. ಇವಾಗ ನಾನು ಹೇಗೆ ನನ್ನ ಸುವಾರ್ತೆನ ಮುಂದುವರಿಸಲಿ? ಅಪ್ಪ, ದಾರಿ ತೋರಿಸು ಕರ್ತನೆ. ಹೆದರ್ಕೋಬೇಡ ಗ್ಲಾಡೀಸ್, ಹೆದರ್ಕೋಬೇಡ. ನಾನು ನಿನ್ನ ಜೊತೆ ಇದ್ದೀನಿ. ನಾವಿಬ್ಬರು ಸೇರಿ ಬೋಧನೆ ಮಾಡೋಣ. ನಿನಗೆ ಚೈನೀಸ್ ಭಾಷೆ ಗೊತ್ತಿಲ್ಲ ಅಂದರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಹೌದು, ನಾವಿಬ್ಬರು ದೇವರ ಸಹಾಯದಿಂದ ಈ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಮೊದಲು ಪ್ರೇಯರ್ ಮಾಡೋಣ ಬಾ. ಅಪ್ಪ ದೇವ್ರೆ, ನಿನ್ನ ಚಿತ್ತ ಏನಂತ ನಮಗೆ ಪ್ರಕಟಪಡಿಸಪ್ಪ. ನಿನ್ನ ಸೇವೆಯಲ್ಲಿ ನಮ್ಮಿಬ್ಬರನ್ನ ಇನ್ನೂ ಹೆಚ್ಚಾಗಿ ನಡೆಸು. ಆಮೇಲೆ ಹೀಗೆ ಗ್ಲಾಡಿಸ್ ಮತ್ತು ಯಂಗ್ರವರು ದೇವರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಅವರ ಸೇವಾ ಜೀವಿತದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನು ಹಿಂಜರಿಯದೆ ದೇವರ ಸೇವೆಯನ್ನು ಚೀನಾ ದೇಶದಲ್ಲಿ ಮುಂದುವರಿಸಿಕೊಂಡು ಹೋಗುತ್ತಾರೆ. ಅಷ್ಟು ಮಾತ್ರವಲ್ಲದೆ ಚೀನಾ ದೇಶದಲ್ಲಿನ ಸಾಮಾಜಿಕ ಪಿಡುಗಾದ ಫೂಟ್ ಬೈಂಡಿಂಗ್ ಪದ್ಧತಿಯನ್ನು ಗ್ಲಾಡಿಸ್ ರವರು ತಡೆಗಟ್ಟುತ್ತಾರೆ. ಅಷ್ಟು ಮಾತ್ರವಲ್ಲದೆ ಜನರು ಸಮಸ್ಯೆಗಳನ್ನು ಜಗಳಗಳಲ್ಲಿ ಇರುವಾಗ ಅಲ್ಲಿ ಅವರನ್ನು ಸಮಾಧಾನಪಡಿಸಿ ಅವರಿಗೆ ತೀರ್ಪನ್ನು ನೀಡುತ್ತಿದ್ದರು. ಅದಕ್ಕಾಗಿ ಅವರನ್ನು ನೀತಿವಂತ ಮಹಿಳೆ ಎಂದು ಕರೆಯುತ್ತಾರೆ. ಗ್ಲಾಡಿಸ್ ರವರ ಹೆಸರು ಇಂದಿಗೂ ಕೂಡ ಚೀನಾ ದೇಶದಲ್ಲಿ ಪ್ರಸಿದ್ಧವಾಗಿದೆ. ಅವರು ಮಾಡಿದ ಕಾರ್ಯ, ಸೇವೆ ಇಂದಿಗೂ ಕೂಡ ಹೆಸರುವಾಸಿಯಾಗಿದೆ. ಪ್ರಿಯರೇ, ಗ್ಲಾಡಿಸ್ ರವರು ತಮ್ಮ ಜೀವನದಲ್ಲಿ
ದೇವರ ಚಿತ್ತವನ್ನು ಕಂಡುಹಿಡಿದು ಅದನ್ನು ನೆರವೇರಿಸಲು ಪ್ರಯಾಸಪಟ್ಟರು. ಇಂದು ನಾವು ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನು ಕಂಡುಕೊಂಡಿದ್ದೇವೋ, ಅದರಂತೆ ನಡೆಯುತ್ತಿದ್ದೇವೋ, ಅಥವಾ ಕಷ್ಟ ಸಂಕಷ್ಟಗಳು ಎದುರಾದಾಗ ಹಿಂತಿರುಗಿ ಹೋಗುತ್ತಿದ್ದೆವೋ ಎಂಬುದನ್ನು ಇವತ್ತು ಪರೀಕ್ಷಿಸಿಕೊಳ್ಳೋಣ. ಯಂಗ್ ಅಡಲ್ಟ್ಸ್ ವಿದ್ಯಾರ್ಥಿಗಳಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುತ್ತಾ ಅವರನ್ನು ಅಭಿನಂದಿಸೋಣ. ಕೊನೆಯದಾಗಿ ಇಂಟರ್ಮೀಡಿಯೇಟ್ ವಿದ್ಯಾರ್ಥಿಗಳಿಂದ ಬನ್ನಿರಿ ಮಿತ್ರರೇ ಹೋಗೋಣ ಎನ್ನುವಂತಹ ಆಕ್ಷನ್ ಸಾಂಗ್ ಅನ್ನು ನೋಡೋಣ. ಕಡೆಯ ಪ್ರೋಗ್ರಾಮ್. ಮತ್ತೊಮ್ಮೆ ಮಗದೊಮ್ಮೆ ವಿಬಿಎಸ್ಸಿಗೆ ಹೋಗೋಣ ಎನ್ನುವಂತ ಸಂದೇಶವನ್ನ ಸಾರುತ್ತಾ, ದೇವರ ಚಿತ್ತವಾದರೆ ಮುಂದಿನ ವಿಬಿಎಸ್ ಕೂಡ ಇದೇ ರೀತಿಯಲ್ಲಿ ಮಕ್ಕಳು ಭಾಗವಹಿಸಲಿ ಎಂಬುದಾಗಿ ಆಮಂತ್ರಿಸಿದ ಇಂಟರ್ಮೀಡಿಯೇಟ್ ಮಕ್ಕಳಿಗೂ ಕೂಡ ಧನ್ಯವಾದಗಳು.
ಈಗ ಇಂಟರ್ಮೀಡಿಯೇಟ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲ ಶಿಕ್ಷಕಿಯರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ರೆವರೆಂಡ್ ಆಂಡ್ರೂ ಜಾನ್ ಅಯ್ಯನ್ ಅವರು ಇವರಿಗೆ ಉಡುಗೊರೆಗಳನ್ನ ನೀಡಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಇಂಟರ್ಮೀಡಿಯೇಟ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದವರು ಶ್ರೀಮತಿ ರೆಬೆಕಾ ಮೋಹನ್, ಶ್ರೀಮತಿ ಆಶಾ ಸಲಮೋನ್, ಶ್ರೀಮತಿ ಕ್ರಿಸ್ಟಿ, ಶ್ರೀಮತಿ ಕ್ರಿಸ್ಟಿ, ಶ್ರೀಮತಿ ಆಶಾ ಗುರ್ಶಾನ್, ಶ್ರೀಮತಿ ಆಶಾ ಗುರ್ಶಾನ್, ಶ್ರೀಮತಿ ಜಲ್ಜಾ ನವೀನ್, ಶ್ರೀಮತಿ ಜಲ್ಜಾ ನವೀನ್. ಎಂಗಡಲ್ಸ್ ಅಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲ ಪ್ರೀತಿಯ ಸಭಾ ಸೇವಕರು ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ರೆವರೆಂಡ್ ಸುನಿಲ್ ಜಾಯ್ ಅಯ್ಯ, ರೆವರೆಂಡ್ ಸುನಿಲ್ ಜಾಯ್ ಅಯ್ಯ, ರಾನ್ ಸ್ಮಿತ್ ಅಯ್ಯನ್ ಅವರು, ಅನುಷಿತಾ ಪಾಲ್ ಅಮ್ಮನವರು, ಅನುಷಿತಾ ಪಾಲ್ ಅಮ್ಮನವರು, ವಾಲಂಟಿಯರ್ಸ್ ಆಗಿ ಕಾರ್ಯನಿರ್ವಹಿಸಿದ ಎಲ್ಲ ಪ್ರಿಯರು ಶ್ರೀಮತಿ ಶೈಲಜಾ ಎಡ್ವಿ, ವಾಲಂಟಿಯರ್ಸ್ ಮುಂದೆ ಬನ್ನಿ. ಪ್ರಮೋದ್ ಪಮ್ಮು, ಪಮ್ಮು ತುಂಬಾ 10 ದಿನಗಳ ಕಾಲ ಶ್ರಮಿಸಿದ ಎಲ್ಲ ವಾಲಂಟಿಯರ್ಸ್ ವೇದಿಕೆಗೆ ಬರತಕ್ಕದ್ದು. ಕುಮಾರಿ ಅಪೇಕ್ಷಾ, ಅಪೇಕ್ಷಾ, ಹರ್ಷಿತಾ, ಆಲಯ, ಜಸ್ಟಿನ್, ಸೈಮನ್, ಮೆಸ್ಸಿ ಪಾಲ್, ಅನುಷ್ ಜಾಯ್, ರೀಮಾ ಏಂಜಲ್, ರೀಮಾ ಏಂಜಲ್, Reverend Andrew John Aya, Reverend Freni Amma, Reverend Vinod Aya, Reverend Sunil Joy Aya, ಶ್ರೀಮತಿ ಗುಣಸುನೇಮ ಆಂಟಿ, ಶ್ರೀಮತಿ ಜೆಸಿಂತಾ ರೋಸ್ಲಿನ್ ಇವರೆಲ್ಲರೂ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಪ್ರೀತಿಯುಳ್ಳ ಸಭಿಕರೇ, ನಮ್ಮ ಸಭೆಯಲ್ಲಿ ಅಧೀಕ್ಷಕಿಯಾಗಿ ಸೇವೆ ಮಾಡ್ತಾ ಇರುವಂಥ ಶ್ರೀಮತಿ ಡೆಲ್ಲಿಸ್ ಮೆರೆನ್ ಅವರು, ಅವರ ಶ್ರಮದ ಫಲ ಈ ದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ದಯವಿಟ್ಟು ಅವರು ಕೂಡ ಉಡುಗೊರೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲ ಗಣ್ಯರು ವೇದಿಕೆಯಲ್ಲಿ ಆಗಮಿಸಿ ಕೂತ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ರೆವರೆಂಡ್ ವಿನೋದಯ, ಶ್ರೀಮತಿ
ಶ್ರೀಮತಿ ಜೆಸಿಂತಾ ರೋಸ್ಲಿನ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರು ರೆವರೆಂಡ್ ಫ್ರೇನಿ ಇಸ್ರಾಯೇಲ್ ಅಮ್ಮನವರು 10 ದಿನಗಳ ಕಾಲ ಟೀಚರ್ಸ್ ಓರಿಯೆಂಟೇಷನ್ ಸೇರಿ 11 ದಿನಗಳ ಕಾಲ ನಮ್ಮ ಮಧ್ಯದಲ್ಲಿ ಉತ್ತಮ ರೀತಿಯಾದಂಥ ಸೇವೆಯನ್ನು ಮಾಡಿ ಪ್ರೋತ್ಸಾಹಿಸಿ ಸಭೆಯನ್ನು, ಎಲ್ಲ ಟೀಚರ್ಸನ್ನು, ವಾಲಂಟಿಯರ್ಸನ್ನು ಹಾಗೂ ಮಕ್ಕಳನ್ನು ಕ್ರಿಸ್ತನ ವಾಕ್ಯದಲ್ಲಿ ನಡೆಸಿ ನಿರ್ದೇಶನ ಮಾಡಿದಂಥ ರೆವರೆಂಡ್ ಫ್ರೇನಿ ಅಮ್ಮನವರು, ಹೌದು, ಸಣ್ಣ ಮಗು ಇದ್ರೂ ಕೂಡ ಮತ್ತೊಂದು ವಿಶೇಷ, ನಮ್ಮಲ್ಲೇ ಅವರು ಸ್ಟೂಡೆಂಟ್ ಆಗಿದ್ದವರು ಇವತ್ತೊಂದು ಎತ್ತರದ ಸ್ಥಾನದಲ್ಲಿದ್ದು ದೇವರ ಸೇವೆಯನ್ನು ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಹಾಗೂ ತನ್ನ ಸ್ವಂತ ಸ್ಥಳದಲ್ಲಿ ಸೇವೆಯನ್ನು ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಅಮ್ಮನವರಿಗೆ ಈ ಬಾರಿ ದೇವರ ಕೃಪೆಯಿಂದ ಸಿಕ್ಕಿತು. ಸೊ ಜೋರಾಗಿ ಚಪ್ಪಾಳೆಯನ್ನು ತಟ್ಟುತ್ತಾ ಈ ಒಂದು ಯಶಸ್ಸಿಗೆ ಕಾರಣರು, ದೇವರ ಕೃಪೆಯಿಂದ ಕಾರಣಕರ್ತರಾದಂಥ ರೆವರೆಂಡ್ ಫ್ರೇನಿ ಅಮ್ಮನವರನ್ನು ಸನ್ಮಾನಿಸಿ ಈ ಒಂದು ಕಿರು ಉಡುಗೊರೆಯನ್ನು ನೀಡಬೇಕಾಗಿ ನಾನು ರೆವರೆಂಡ್ ಆಂಡ್ರೂ ಜಾನ್ ಅಯ್ಯನವರನ್ನ ಹಾಗೂ ಇಡೀ ಸಭಾಪಾಲನಾ ಸಮಿತಿಯ ಪರವಾಗಿ ಆಂಟಿ ಎಲ್ಲರೂ ಸೇರಿ ಅಮ್ಮನವರನ್ನ ಈ ಕಿರು ಕಾಣಿಕೆಯನ್ನು ನೀಡಿ ಅವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಅವರೊಂದಿಗೆ ರೆವರೆಂಡ್ ವಿನೋದ್ ಅಯ್ಯ ಕೂಡ ಆಗಮಿಸಿ ನಮ್ಮ ಯಂಗ್ ಮಕ್ಕಳಿಗೆ ತರಗತಿಗಳನ್ನು ಮಾಡಿಕೊಟ್ಟಿದ್ದಾರೆ. ರೆವರೆಂಡ್ ವಿನೋದ್ ಅಯ್ಯನವರು ಕೂಡ ಈ ಕಿರು ಉಡುಗೊರೆಯನ್ನು ಸ್ವೀಕರಿಸಬೇಕಾಗಿ ನಾನು ಪ್ರೀತಿಯಿಂದ ಕೇಳಿಕೊಡ್ತೇನೆ. ಪ್ರೀತಿಯ ಸಭಾಪಾಲಕರು ಇದನ್ನು ನೀಡಬೇಕಾಗಿ ಕೇಳಿಕೊಡ್ತೇನೆ. ಈ ನಮ್ಮ ಸಭೆಯ ಸಭಾಪಾಲಕರಾದಂಥ ರೆವರೆಂಡ್ ಆಂಡ್ರೂ ಜಾನ್ ಅಯ್ಯನವರು ಪ್ರಾರಂಭದಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರವನ್ನು ನೀಡುತ್ತಾ ಇಷ್ಟು ದಿನಗಳ ಕಾಲ ಕಾರ್ಯಕ್ರಮವನ್ನು ನಡೆಸುವಲ್ಲಿ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ತಂದೆಯಾದ ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ಈ ವರ್ಷದ VBS ಅನ್ನು ನಾವು ನಡೆಸುವಂತೆ ಸಹಾಯ ಮಾಡಿದಂಥ ದೇವರಿಗೆ ನಾವು ಯೋಚಿಸುವುದಕ್ಕಿಂತಲೂ ಬೇಡಿದ್ದಕ್ಕಿಂತಲೂ ಅತಿ ಉನ್ನತ ರೀತಿಯಲ್ಲಿ ನಡೆಸಿದಂಥ ಮಹೋನ್ನತ ದೇವರಿಗೆ ನಾನು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವಳಾಗಿದ್ದೇನೆ. ಈ ಅಧ್ಯಕ್ಷತೆಯನ್ನು ಕೂಡ ನಿರ್ವಹಿಸಿದಂಥ ರೆವರೆಂಡ್ ಆಂಡ್ರೂ ಜಾನ್ ಅಯ್ಯನವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆಯನ್ನು ಹಾಕುತ್ತಾ ಪ್ರಿಯರನ್ನು ನಾವು ಅಭಿನಂದಿಸೋಣ. ಹಾಗೆ ನಮ್ಮ ಮಧ್ಯೆ ಇರುವಂಥ ರೆವರೆಂಡ್ ವಿಜಯ್ ಅಯ್ಯನವರು ಕೂಡ, ಸೊ ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ತುರ್ತು ಕೆಲಸ ಮನೆಯಲ್ಲಿದ್ದರೂ ಕೂಡ ಅವರು ನಮ್ಮ ಮಧ್ಯೆ ಬಿಡು ಮಾಡಿಕೊಂಡು ಬಂದಿದ್ದರು. ರೆವರೆಂಡ್ ವಿಜಯ್ ಅಯ್ಯನವರನ್ನು ಕೂಡ ನಾನು ವೇದಿಕೆ ಪರವಾಗಿ ವಂದಿಸುವವಳಾಗಿದ್ದೇನೆ. ಹಾಗೆ ನಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರು ಇಷ್ಟು ದಿನ ನಮ್ಮ ಜೊತೆಯಲ್ಲಿ ನಮ್ಮವರೇ ಆಗಿದ್ದು ನಮ್ಮನ್ನು ಮಾರ್ಗದರ್ಶನ ಮಾಡಿ ನಿರ್ದೇಶನ ಮಾಡಿದಂಥ ರೆವರೆಂಡ್ ಫ್ರೇನಿ ಅಮ್ಮನವ್ರಿಗೂ ಕೂಡ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ರೆವರೆಂಡ್ ವಿನೋದ್ ಅಯ್ಯ ಇವರನ್ನ ಕೂಡ ನಾನು ವೇದಿಕೆ ಪರವಾಗಿ ಧನ್ಯವಾದಗಳನ್ನ ತಿಳಿಸುವಳಾಗಿದ್ದೇನೆ. ರೆವರೆಂಡ್ ಸುನಿಲ್ ಜಾಯ್ ಅಯ್ಯ ವಾಲಂಟಿಯರ್ ಕಮ್ ಟೀಚರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ, ಅವರನ್ನು ಕೂಡ ನಾನು ವಂದಿಸುವಳಾಗಿದ್ದೇನೆ. ಶ್ರೀಮತಿ ಗುಣಾ ಸುನೇಮ ಆಂಟಿ ಬೆಳಗಿನಿಂದ ಸಂಜೆವರೆಗೂ ಕೂಡ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಸೂಕ್ಷ್ಮತೆಯನ್ನು ಅಬ್ಸರ್ವ್ ಮಾಡೋದ್ರ ಜೊತೆಗೆ ತನ್ನನ್ನು ಕೂಡ ತೊಡಗಿಸಿಕೊಂಡಿದ್ರು. ಅವರನ್ನು ಕೂಡ ನಾನು ವೇದಿಕೆ ಪರವಾಗಿ ತುಂಬ ಹೃದಯದಿಂದ ವಂದಿಸುವಳಾಗಿದ್ದೇನೆ. ಶ್ರೀಮತಿ ಜೆಸಿಂತಾ ರೋಸ್ಲಿನ್ ಖಜಾಂಜಿಗಳು ಅವರನ್ನು ಕೂಡ ನಮ್ಮ ಭಾನುವಾರ ಶಾಲಾ ವತಿಯಿಂದ ನಾನು ತುಂಬ ಹೃದಯದ ವಂದನೆಗಳನ್ನು ತಿಳಿಸುವವಳಾಗಿದ್ದೇನೆ. ಅದೇ ರೀತಿಯಲ್ಲಿ ನಮಗೆ ಸಹಕರಿಸಿದ ಶ್ರೀಯುತ ಲೆಸ್ಲಿ ತೇಜಸ್ ಹಾಗೂ ನಿಶ್ಚಯ್ ನಮ್ಮ ಕನ್ವೀನರ್ಸ್ ಅವರನ್ನು ಕೂಡ ನಾನು ವಂದಿಸ್ತೇನೆ. ಎಲ್ಲ ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರನ್ನು ಹೃತ್ಪೂರ್ವಕವಾಗಿ ವಂದನೆಗಳನ್ನ ತಿಳಿಸುವವಳಾಗಿದ್ದೇನೆ. ಸಭೆಯ ಭಜನಾ ಮಂಡಳಿ, ಮಹಿಳಾ ಅನ್ಯೋನ್ಯ ಸಂಘ, ಪುರುಷ ಅನ್ಯೋನ್ಯ ಸಂಘ, ಯುವಜನ ಸಮಿತಿ, ಸ್ಥಳೀಯ ಪ್ರಸಂಗಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ
ತಮ್ಮದೇ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಎಲ್ಲ ಪದಾಧಿಕಾರಿಗಳನ್ನು ನಾನು ನಮ್ಮ ಭಾನುವಾರ ಶಾಲಾ ವತಿಯಿಂದ ವಂದಿಸುವವಳಾಗಿದ್ದೇನೆ. ಅದೇ ರೀತಿಯಲ್ಲಿ ನಮಗೆ ಇಷ್ಟು ದಿನಗಳ ಕಾಲ ಉತ್ತಮವಾದ ಕಾರ್ಯಕ್ರಮದ ಜೊತೆಗೆ ಉತ್ತಮವಾಗಿ ಉಣಬಡಿಸಿದಂಥ ಸ್ಪಾನ್ಸರ್ಸ್ ನಮಗೆ ಪ್ರತಿನಿತ್ಯ ಮಕ್ಕಳನ್ನು ಸಂತೋಷಪಡಿಸಿದ್ದಾರೆ. ಹಾಗೂ ಯಾವುದೇ ದಿವಸ ಕೊರತೆ ಇಲ್ಲದಂತೆ ನಮಗೆ ಊಟ ಉಪಚಾರಗಳನ್ನು ಮಾಡಿದಂತಹ ಶ್ರೀಯುತ ಸಂತೋಷ್ ಮತ್ತು ಕುಟುಂಬ, ಶ್ರೀಯುತ ಲೂತ್ ಲಿಬರ್ಟ್ ಮತ್ತು ಕುಟುಂಬ, ಶ್ರೀಯುತ ಲೆಸ್ಲಿ ತೇಜಸ್ ಮತ್ತು ಕುಟುಂಬ, ಶ್ರೀ ಅರೋಮಾ ಕ್ಲಾನ್ಸ್ಮನ್ ಮತ್ತು ಕುಟುಂಬ, ಶ್ರೀಮತಿ ಜಸಿಂತಾ ರೋಸ್ಲಿನ್ ಮತ್ತು ಕುಟುಂಬ, ಶ್ರೀಯುತ ಹರ್ಷ ಜ್ಞಾನಸುಂದರ ಅಂಕಲ್ ಅವರ ಕುಟುಂಬದವರು, ಶ್ರೀಯುತ ಸುಮಿತ್ ಮತ್ತು ಕುಟುಂಬ, ಶ್ರೀಯುತ ಸ್ಯಾಂಬೆಲ್ ಸತ್ಯಕುಮಾರ್ ಅಂಕಲ್ ಮತ್ತು ಕುಟುಂಬ, ಶ್ರೀಯುತ ಐಸಕ್ ಆ್ಯಂಡ್ ಜಾಯ್ಸ್ ಮತ್ತು ಅವರ ಕುಟುಂಬ, ರೆವೆಂಡ್ ಸುನಿಲ್ ಜಾಯ್ ಅಯ್ಯನವರು ಮತ್ತು ಕುಟುಂಬ, ಶ್ರೀಯುತ ರಂಜು ಮತ್ತು ಅವರ ಕುಟುಂಬದವರು, ಶ್ರೀಯುತ ವಿಲ್ಸನ್ ಮತ್ತು ಕುಟುಂಬದವರು, ಶ್ರೀಯುತ ಧರ್ನೇಶ್ ಮತ್ತು ಕುಟುಂಬದವರು, ಶ್ರೀಯುತ ಜೋಯಲ್ ಮತ್ತು ಸ್ನೇಹಿತರ ತಂಡ, ಶ್ರೀಯುತ ಬಿಂದು ಹೊಸನ ಕುಮಾರ್ ಮತ್ತು ಕುಟುಂಬದವರು, ಶ್ರೀಯುತ ಆನಂದ್ ಮತ್ತು ಕುಟುಂಬದವರು, ಶ್ರೀಯುತ ಡೆನ್ಸಿಲ್ ಸುಂದರ್ ಮತ್ತು ಕುಟುಂಬದವರು, ಶ್ರೀಮತಿ ಜೋಶುಟಾ ಮತ್ತು ಅವರ ಕುಟುಂಬದವರು, ಶ್ರೀಮತಿ ಶೋಭಾ ಅಶೋಕ್, ಶ್ರೀಯುತ ಕ್ರಿಸ್ಟೋಫರ್ ಜಾನ್ಸನ್, ಶ್ರೀ ರೂಬೆನ್ ಇವರೆಲ್ಲರೂ ಕೂಡ ನಮಗೆ ಈ ಉಪಹಾರಗಳನ್ನು ನೀಡುವಲ್ಲಿ ನಮಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಸಭಾಪಾಲಕರ ಪರವಾಗಿ ಹಾಗೂ ಭಾನುವಾರ ಶಾಲೆಯ ವತಿಯಿಂದ ಅವರೆಲ್ಲರನ್ನ ನಾನು ವಂದಿಸುವವಳಾಗಿದ್ದೇನೆ. ಪ್ರತಿನಿತ್ಯ ಅಯ್ಯನವರನ್ನು ಸತ್ಕರಿಸಿದಂಥ ಶ್ರೀಮತಿ ನವಮಿ, ಶ್ರೀಮತಿ ಬಬಿತಾ, ಶ್ರೀಮತಿ ಸೋನಿ, ಶ್ರೀಮತಿ ರೆಬೆಕಾ, ಶ್ರೀಮತಿ ರೂಪಾ ಸುನಿಲ್, ಶ್ರೀಮತಿ ನ್ಯಾನ್ಸಿ, ಶ್ರೀಯುತ ಧರಣೇಶ್, ಶ್ರೀಯುತ ಡೆನ್ಸಿಲ್ ಸುಂದರ್, ಶ್ರೀಯುತ ಶಿಲ್ಪ ಸುಕೇಶ್, ಶ್ರೀಯುತ ರತ್ನ ಮಾರ್ಗ್ರೆಟ್, ಶ್ರೀಯುತ ಚಾರ್ಲ್ಸ್ ರೂಬೆನ್, ಶ್ರೀಯುತ ಲೆಸ್ಲಿ ತೇಜಸ್, ಶ್ರೀಯುತ ಅರೋಮಾ ಕ್ಲಾನ್ಸ್ಮನ್ ಹಾಗೂ ಕುಟುಂಬದವರೆಲ್ಲರನ್ನ ಕೂಡ ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವವಳಾಗಿದ್ದೇನೆ. ಮಾತ್ರವಲ್ಲದೆ ನಮಗೆ ಪ್ರತಿನಿತ್ಯ ಕೂಡ ಆಹಾರವನ್ನು ತಯಾರಿಸಿ ಕೊಡ್ತಾ ಇದ್ದಂಥ ಡೇವಿಡ್, ವಿಕ್ಕಿ ಮತ್ತು ಅನೇಕ ನಮ್ಮ ಸಭೆಯ ಸಹೋದರರು ಈ ಕಾರ್ಯದಲ್ಲಿ ನಮಗೆ ಕೈ ಜೋಡಿಸಿ ಆಹಾರ ತಯಾರಿಸುವುದು, ಆಹಾರ ವಿತರಣೆ ಮಾಡುವುದು ಎಲ್ಲ ವಿಷಯದಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕ್ರಿಸ್ತನ ನಾಮದಲ್ಲಿ ವಂದಿಸುವವಳಾಗಿದ್ದೇನೆ. ಹಾಗೂ ಸುಂದರವಾದ ವೇದಿಕೆಯನ್ನು ನಮಗೆ ತಯಾರಿಸಿಕೊಟ್ಟಂಥ ಸೋನಿ ಆರ್ಟ್ಸ್ ಮಾಲೀಕರಾದ ಸಂತೋಷ್ ಅವರನ್ನು ಕೂಡ ನಾನು ವಂದಿಸುವವಳಾಗಿದ್ದೇನೆ. ಹಾಗೂ ಈ ವೇದಿಕೆಯನ್ನು, ಸ್ಟೇಜನ್ನು, ಲೈಟಿಂಗ್, ಸೌಂಡ್ ಸಿಸ್ಟಮನ್ನು ನಮಗೆ ಒದಗಿಸಿಕೊಟ್ಟಂಥ ಶ್ರೀಯುತ ಸುರೇಶ್ ಮತ್ತು ಅವರ ತಂಡದವರಿಗೆ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುವವಳಾಗಿದ್ದೇನೆ. ಇಡೀ ನಮ್ಮ ಭಾನುವಾರ ಶಾಲೆಯ ಎಲ್ಲ ಟೀಚರ್ಸ್ ತುಂಬ ದಿನದಿಂದ ಇದಕ್ಕಾಗಿ ಪ್ರಾರ್ಥಿಸಿ ಶ್ರಮಿಸಿದ್ದಾರೆ. ಅವರೆಲ್ಲರನ್ನು ನಾನು ಕ್ರಿಸ್ತನ ನಾಮದಲ್ಲಿ ವಂದಿಸುವವಳಾಗಿದ್ದೇನೆ. ಹಾಗೆ ನಮ್ಮ ವಾಲಂಟಿಯರ್ಸ್ ಪ್ರತಿಯೊಂದು ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ, ತುಂಬ ಶ್ರಮ ಪಟ್ಟಿದ್ದಾರೆ, ತುಂಬ ರೀತಿಯಲ್ಲಿ ಸಹಕರಿಸಿದ್ದಾರೆ. ಅವರೆಲ್ಲರೂ ಕೂಡ ಯಾವುದೇ ವಿಷಯ ಹೇಳುವಾಗಲೂ ಕೂಡ ಬೇಜಾರು ಮಾಡಿಕೊಳ್ಳದೆ ಆಂಟಿ ಏನು ಮಾಡಬೇಕು ಎಷ್ಟೊತ್ತಲ್ಲಿ ಕೂಡ ಕಾಲ್ ಮಾಡಿದ್ರು ಅವರು ಪೂರ್ಣ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ನನ್ನ ವಾಲಂಟಿಯರ್ಸ್ ತಂಡಕ್ಕೆ ಹ್ಯಾಂಡ್ಸಪ್. ಸೊ ಹಾಗಾಗಿ ಹ್ಯಾಟ್ಸಪ್ಪನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಿಮ್ಮೆಲ್ಲರೂ ಕೂಡ ಎಲ್ಲ ಪೋಷಕರು ತುಂಬ ರೀತಿಯಲ್ಲಿ ಮಕ್ಕಳನ್ನು ಸಕಾಲಕ್ಕೆ ಕಳುಹಿಸಿಕೊಟ್ಟು ಮಕ್ಕಳನ್ನು ದೇವರ ವಾಕ್ಯದಲ್ಲಿ ಬೆಳೆಸಲಿಕ್ಕೆ ತಮ್ಮ ಸಹಕಾರ ತುಂಬ ಚೆನ್ನಾಗಿತ್ತು. ಇಡೀ ಸಭೆ ಹಾಗೂ ಅನೇಕ ಇತರರು ಕೂಡ ನಮಗೆ ಕಾರ್ಯದಲ್ಲಿ ಪೇರೆಂಟ್ಸ್ ಆಗಿ ನಮಗೆ ಸಹಕಾರ ನೀಡಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದ ಪೂರ್ಣ ಪ್ರಯೋಜನ ಪಡೆದಂಥ ಎಲ್ಲ ಪುಟ್ಟ ವಿದ್ಯಾರ್ಥಿಗಳನ್ನು ನಾನು ಕ್ರಿಸ್ತನ ನಾಮದಲ್ಲಿ ವಂದಿಸುವವಳಾಗಿದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ. ಸೊ ಮೊದಲನೇದಾಗಿ ತಂದೆಯಾದ ದೇವರನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಸಹಕರಿಸಿದ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸುವವಳಾಗಿದ್ದೇನೆ. ನಮ್ಮ ಮುಂದಿನ ಕಾರ್ಯ ರೆವರೆಂಡ್ ಆಂಡ್ರೂ ಜಾನ್ ಅಯ್ಯನವರು ನಮ್ಮನ್ನು ಪ್ರಾರ್ಥನೆಯೊಂದಿಗೆ ಅಂತ್ಯಾಶೀರ್ವಾದದೊಂದಿಗೆ ನಡೆಸಬೇಕಾಗಿ ಕೇಳಿಕೊಳ್ತೇನೆ. ವಾಲಂಟಿಯರ್ಸ್ ಅವರು ಫ್ರೇನಿ ಅಮ್ಮನವರಿಗೆ ಏನೋ
ಸಸ್ಪೆನ್ಸ್ ಆಗಿ ತಗೊಂಡು ಬಂದಿದ್ದಾರೆ. ನನಗೂ ಕೂಡ ಗೊತ್ತಿರಲಿಲ್ಲ, ಈಗ ಹೇಳ್ತಾ ಇದ್ದಾರೆ. ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ವಾಲಂಟಿಯರ್ಸ್ ಬನ್ನಿ, ಬನ್ನಿ ಎಲ್ಲ ವಾಲಂಟಿಯರ್ಸ್. ಎಲ್ಲರ ಮನಸ್ಸು ಗೆದ್ದ ಡೈರೆಕ್ಟರ್ ಜೋರಾಗಿ ಚಪ್ಪಾಳೆಯನ್ನು ತಟ್ಟುತ್ತಾ ಅವರನ್ನು ಅಭಿನಂದಿಸೋಣ. ಥ್ಯಾಂಕ್ ಯು ಅಮ್ಮ ಸೋ ಮಚ್. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ ಮಕ್ಕಳೇ ಹಾಗೂ ನನ್ನ ಜೊತೆ ಸೇವಕಿಯರು, ಕಳೆದ ಶುಕ್ರವಾರದಿಂದ ಅಂದರೆ ಗುರುವಾರದಿಂದ ಈ ದಿನ ತನಕ ನಮ್ಮ ಸಭೆಯಲ್ಲಿ VBS 2025 ನಡೆಸುವಲ್ಲಿ ಸಂಡೇ ಸ್ಕೂಲ್ ಸೂಪರ್ಡೆಂಟ್ ಆಗಿ ಅವರು ಕೂಡ ಒಬ್ಬ ಟೀಚರೇ, ಪ್ರಸ್ತುತ ಗೆಜೆಟೆಡ್ ಆಫೀಸರ್ ಕೂಡ. ತನ್ನ ಬಿಡುವಿಲ್ಲದ ಜವಾಬ್ದಾರಿಗಳ ಮಧ್ಯದಲ್ಲಿ ಈ 10 ದಿನಗಳ VBSನಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಿರುವಂಥ ಶ್ರೀಮತಿ ಡೆಲಿಸ್ ಮರೀನಾ ಈ ಸಹೋದರಿಗೆ, ಡೈರೆಕ್ಟರ್ ಆಗಿರುವಂಥ ರೆವರೆಂಡ್ ಫ್ರೆನ್ನಿ ಇಸ್ರಾಯೇಲ್, ರೆವರೆಂಡ್ ಸುನಿಲ್ ಐಸಾಕ್, ಅನಂತರ ರೆವರೆಂಡ್ ಸುನಿಲ್ ಜಾಯ್ ಮತ್ತು ಸಭಾಪಾಲನ ಸಮಿತಿ, ಇಡೀ ಸಭೆ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸುವರಾಗಿದ್ದೇವೆ. ಮಕ್ಕಳ ಮಧ್ಯೆ ಸೇವೆ ಮಾಡುವಂತಹದ್ದು ಅಷ್ಟು ಸುಲಭ ಅಲ್ಲ. ಆದರೂ ಅನೇಕ ವರ್ಷಗಳಿಂದ ಈ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ದೇವರು ಅವರನ್ನು, ಅವರ ಸೇವೆ, ಅವರ ಕುಟುಂಬ, ಅವರ ತಂದೆಯವರನ್ನು ಮತ್ತು ಅವರಿಗೆ ಬೆಂಬಲಿಸುವಂಥ ಇಡೀ ಸಭೆಯನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಈ ಸಂದರ್ಭದಲ್ಲಿ ದಾಟಿದ 10 ದಿನಗಳ ನಮ್ಮ ಸಭೆಯ VBS ಅನ್ನು ನಿರ್ದೇಶಿಸಿರುವಂಥ ರೆವರೆಂಡ್ ಫ್ರೆನ್ನಿ ಇಸ್ರಾಯೇಲ್ ಅಮ್ಮನವರಿಗೆ, ಅವರ ಪತಿಯವರಾದಂಥ ರೆವರೆಂಡ್ ವಿನೋದ್ ಐಸಾಕ್ನವರಿಗೆ, ಮತ್ತೊಂದಾವತ್ತಿ ಸಭೆ ಪರವಾಗಿ, ಸಂಡೇ ಸ್ಕೂಲ್ನ ಪರವಾಗಿ ಮತ್ತು ಎಲ್ಲ ಪೋಷಕರ ಮಕ್ಕಳ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ತಿಳಿಸುವನಾಗಿದ್ದೇನೆ. ಅವರು ಕೂಡ ಪ್ರಸ್ತುತ ಸೆಂಟ್ ಜಾನ್ ಹುಣಸೂರು ಸಭೆಯ ಸಭಾ ಸೇವಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ವಿನೋದ್ ಐಸಾಕ್ರವರು ಸೆಂಟ್ ಬಾರ್ಸಲೋಮಿಯ ಮೈಸೂರಿನಲ್ಲಿ ಅಸಿಸ್ಟೆಂಟ್ ಪಾಸ್ಟರ್ ಆಗಿ ತನ್ನ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಂದಾವತ್ತು ಇಡೀ ಸಭೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ 10 ದಿನಗಳ VBSನಲ್ಲಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೃತಜ್ಞತೆಯನ್ನು ತಿಳಿಸುವರಾಗಿದ್ದೇವೆ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ನಡೆಸನ್ನ ಯೇಸು ಕಚ್ಚ ಲೋಕಾರಣ್ಯ ಯಾತ್ರೆಯೋಳು, ನೀನು ಶಕ್ತ ನಾನು ಶಕ್ತ ದಾಟಿ ಸಹಿಸುವ ಹಸ್ತದು, ಜೀವದನ್ನ ತಿನ್ನಿಸನ್ನ ಪೂರ್ಣ ತೃಪ್ತಿ ಉಳಿಸು. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಮ್ಮ ತಂದೆಯಾದಂಥ ದೇವರೇ, ಮಕ್ಕಳ ಮಿತ್ರನು, ಸ್ನೇಹಿತನು,
ಪೋಷಕನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ, ಈ ವರ್ಷದ 10 ದಿನಗಳ VBS ನಿನ್ನ ನಡೆಸುವಿಕೆ ಮಾರ್ಗದರ್ಶನ ಆಶೀರ್ವಾದದಲ್ಲಿ ಸಮಾರೋಪಗೊಳ್ಳುವಂತೆ ನೀನು ಆಶೀರ್ವದಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಸುಮಾರು 200ಕ್ಕಿಂತ ಅಧಿಕ ಮಕ್ಕಳು ಈ ವರ್ಷದ VBSನಲ್ಲಿ ಪಾಠಶಾಲೆಯಲ್ಲಿ 10 ಪ್ರಸ್ತಾಪಗಳ ಅಡಿಯಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥ ಕೃಪೆಗೆ ನೀನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಈ 10 ದಿನಗಳ ರಜಾಕಾಲದ ಸತ್ಯವೇದ ಪಾಠಶಾಲೆಯಲ್ಲಿ ಅನೇಕ ಏಳು ಬೀಳುಗಳನ್ನು ನಾವು ಎದುರಿಸುವಂತೆ ನಿಭಾಯಿಸುವಂತೆ ನೀನು ನಮ್ಮನ್ನು ಮಾರ್ಗದರ್ಶಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ದೇವರೇ, ನಿನ್ನನ್ನು ಬಿಟ್ಟು ನಾವು ಏನನ್ನು ಮಾಡಲು ಅಸಾಧ್ಯ. ಆದರೆ ಕೆಲವೊಮ್ಮೆ ನಮ್ಮ ಸ್ವಾರ್ಥ, ಅಹಂಕಾರ, ದುರಾಲೋಚನೆಗಳ ಮೂಲಕ ನಿನ್ನನ್ನು ಬಿಟ್ಟು ಲೌಕಿಕವಾದಂಥ ಆಲೋಚನೆಯಲ್ಲಿ ನಿನ್ನನ್ನು ನೋಯಿಸಿದ್ದೇವೆ. ನಮ್ಮನ್ನು ಕ್ಷಮಿಸು. ಪ್ರತ್ಯೇಕವಾಗಿ ನಿರ್ದೇಶಕರಾಗಿ ನಮ್ಮ ಸಭೆಯಲ್ಲಿ ನಡೆಸಲ್ಪಟ್ಟಂಥ VBS ಅನ್ನು ನಿರ್ದೇಶಿಸಿದಂಥ ರೆವರೆಂಡ್ ಫ್ರೆಂಡ್ ಇಸ್ರಾಯೇಲ್ ಅಮ್ಮನವರನ್ನು, ಅಯ್ಯನವರನ್ನು, ಮಗುವನ್ನು, ಅವರ ಹೆಚ್ಚವರನ್ನು, ಅವರ ಸೇವೆಯನ್ನು ನೀನು ಆಶೀರ್ವದಿಸಿಕೊಂಡು ಕಾಪಾಡು. ನಮ್ಮ ಈ ಸಭೆಯನ್ನು ಆಶೀರ್ವದಿಸು. ಸಂಡೇ ಸ್ಕೂಲ್ ಸೂಪರ್ಡೆಂಟ್, ಟೀಚರ್ಸ್, ವಾಲಂಟಿಯರ್ಸ್, ಎಲ್ಲ ಪೋಷಕರನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಪ್ರತಿಯೊಂದು ಸಭೆಯ ಕುಟುಂಬಗಳನ್ನು ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸು. ಮದುವೆ ರಾತ್ರಿ ನಮ್ಮ ಜೊತೆಗಾರನಾಗಿರು. ಆಯಾಸಗೊಂಡ ಶರೀರಗಳಿಗೆ ಸುಖ ನಿದ್ರೆಯನ್ನು ಕೊಡು. ತಿಳಿಯದೆ ಬರಬಹುದಾದ ಗಂಡನ್ನು ತಪ್ಪಿಸಿ ಕಾಪಾಡು. ನಾಳಿನ ಮುಂಜಾನೆ ಸುಖದೇಹಿಗಳಾಗಿ ಎದ್ದು ನಿನ್ನನ್ನು ಕಂಡುಕೊಂಡು ನಾಳಿನ ನಮ್ಮ ಜೀವಿತವನ್ನು ನಿನ್ನೊಂದಿಗೆ ಮುಂದುವರಿಸಲಿಕ್ಕಾಗುವಂತೆ ನೀನು ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟು ಕಾಪಾಡು. ನಮ್ಮಿಂದಲೂ ಈ ಕಾರ್ಯಕ್ರಮದಿಂದಲೂ ನಿನ್ನ ನಾಮಕರಿತ ಕಾಲಕ್ಕೆ ಸ್ತೋತ್ರ ಉಂಟಾಗಲಿ ದೇವರೇ. ಆಮೆನ್. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕ ನೆರವೇರೋ ಪ್ರಕಾರ ಭೂಲೋಕ ನೆರವೇರಲಿ. ನಮ್ಮ ಅನುದಿನದ ಆಹಾರ ನೀಯುತ್ತ ದಯಪಾಲಿಸು. ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸುತ್ತೆ, ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯ, ಬಾಲವು, ಮಹಿಮೆಯು ಸದಾ ಕಾಲ ನಿನ್ನವೇ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನು ನಮ್ಮೆಲ್ಲರನ್ನು ಆಶ್ವಸಿಸಿ ಕಾಪಾಡಿ ನಡೆಸಲಿ. ಕರ್ತನು ನಮ್ಮೆಲ್ಲರ ಮೇಲೆ ಕೃಪಾ ಕಟಾಕ್ಷ ಇರಿಸಲಿ. ಕರ್ತನು ನಮ್ಮೆಲ್ಲರನ್ನು ಪ್ರಸನ್ನಕ ನೋಡಿ ನಮ್ಮನ್ನು ಆಶ್ವಸಿಸಿ ಬಲಪಡಿಸಿ ನಡೆಸಲಿ. ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರೈಕ ದೇವರ ನಡೆಸುವಿಕೆ, ಸಂರಕ್ಷಣೆ, ಆಶೀರ್ವಾದ ತಲೆಬಾಗಿರುವಂಥ ನಮ್ಮೆಲ್ಲರೊಂದಿಗೂ, ಎಲ್ಲ ಮಕ್ಕಳೊಂದಿಗೂ, ಸಭೆಯೊಂದಿಗೂ ಈಗಲೂ ಯಾವಾಗಲೂ ನೆಲೆಯಾಗಿರಲಿ. ಆಮೆನ್. Joy to the world, the Lord is come. Let earth receive her King. Let every heart prepare him room. And heaven and nature sing, and heaven and nature sing, and heaven and nature sing. Joy to the world, the Lord is come. Let earth receive her King. Let every heart prepare him room. And heaven and nature sing, and heaven and nature sing, and heaven and nature sing. Joy to the world, the Lord is come. Let earth receive her King. Let every heart prepare him room. And heaven and nature sing, and heaven and nature sing, and heaven and nature sing. Joy to the world, the Lord is come. Let earth receive her King. Let every heart prepare him room. And heaven and nature sing, and heaven and nature sing, and heaven
heaven and nature sing. Joy to the world, the Lord is come. Let earth receive her King. Let every heart prepare him room, and heaven and nature sing, and heaven and nature sing, and heaven and nature sing. Joy to the world, the Lord is come. Let earth receive her King. Let every heart prepare him room, and heaven and nature sing, and heaven and nature sing, and heaven and nature sing.